ಪಬ್ಲಿಕ್ ಟಿವಿ ಧ್ವನಿ ಎತ್ತಿದ್ದೇ ಕಂಬಳದ ಕೂಗಿಗೆ ಕೊನೆಗೂ ಕೂಡ ಜಯ ದಕ್ಕಿದೆ. ಪಬ್ಲಿಕ್ ಟಿವಿ ಆರಂಭಿಸಿದ ಅಭಿಯಾನಕ್ಕೆ ಕೊನೆಗೂ ಕೂಡ ಜಯ ಸಿಕ್ಕಿದೆ. ಇದು ಬಿಗ್ ಇಂಪ್ಯಾಕ್ಟ್. ವಿಧಾನಸಭೆ ಅಧಿವೇಶನದಲ್ಲಿ ಕಂಬಳದ ಕ್ರೀಡೆ ತಿದ್ದುಪಡಿ ಕಾಯ್ದೆ ಈಗ ಅಂಗೀಕಾರವನ್ನ ಮಾಡಲಾಗಿದೆ. ಪ್ರಾಣಿ ಹಿಂಸೆ ತಡೆಗಟ್ಟುವ ತಿದ್ದುಪಡಿ ವಿಧೇಯಕವನ್ನ ಅಂಗೀಕಾರಗೊಳಿಸಲಾಗಿದೆ. ವಿಧಾನಸಭೆಯಲ್ಲಿ ಪಶು ಸಂಗೋಪನಾ ಸಚಿವ ಎ ಮಂಜು ಸ್ಪಷ್ಟನೆ ಕೊಟ್ಟಿದ್ದಾರೆ. ಕಂಬಳ, ಹೋರಿ ಓಟ, ಚಕ್ಕಡಿ ಓಟದ ಸ್ಪರ್ಧೆಗೆ ಅವಕಾಶವನ್ನ ನೀಡಲಾಗ್ತಾ ಇದೆ. ಕಂಬಳ ಜೂಜಲ್ಲ, ಇಲ್ಲಿ ಕೋಣಗಳಿಗೆ ಯಾವುದೇ ಹಿಂಸೆ ನೀಡುವುದಿಲ್ಲ ಅಂತ, ಇದೊಂದು ಸಾಂಪ್ರದಾಯಿಕ ಮನರಂಜನಾ ಕ್ರೀಡೆ ಅಂತ ಎ ಮಂಜು ಸ್ಪಷ್ಟನೆ ಕೊಟ್ಟಿದ್ದಾರೆ. ಇದು ಪಬ್ಲಿಕ್ ಟಿವಿ ಆರಂಭಿಸಿದ ಅಭಿಯಾನಕ್ಕೆ ಸಿಕ್ಕಿರುವಂತಹ ದೊಡ್ಡ ಜಯ, ಬಿಗ್ ಇಂಪ್ಯಾಕ್ಟ್. ನಡೀತಾ ಇರ್ತಕ್ಕಂಥ ರೈತರು ಬೆಳೆಯನ್ನ ಬೆಳೆದ ನಂತರ ಒಂದು ಖುಷಿಗೆ ಈ ಮಾಡ್ತಾ ಇರ್ತಕ್ಕಂಥದ್ದು. ಇದು ಕೋಣುಗಳನ್ನ ಕಟ್ಟಿ ಓಡಿಸ್ತಕ್ಕಂಥ ಒಂದು ಸಂಪ್ರದಾಯ. ಇದರಲ್ಲಿ ಒಂದು ಯಾವುದೇ ಆದಂತ ಜೂಜಾಗ್ಲಿ ಇದಾಗ್ಲಿ ಇಲ್ಲ. ಇದರಲ್ಲಿ ಮಾಡ್ತಾ ಇದ್ದಂಥದ್ದು ನಿಜವಾಗ್ಲೂ ಕೂಡ ಕೋಣನ್ನು ಕೂಡ ಭಾರಿ ವಿಶೇಷವಾಗಿ ಸಾಕಿ ಅವನು ಓಡಿಸಿದಂಥವನಿಗೆ, ಗೆದ್ದಂಥವನಿಗೆ ಬಂಗಾರ ಕೊಡ್ತಕ್ಕಂಥದ್ದು. ಇದರಲ್ಲಿ ಯಾವುದೇ ಆದಂತ ತೊಂದರೆ ಆಗಲ್ಲ ಅಂತ ಹೇಳಿ ಮನವಿ ಮಾಡಿದ್ರು ಕೂಡ ಹೈಕೋರ್ಟ್ ತಡೆ ಆಜ್ಞೆನ ಕೊಟ್ಟಿತ್ತು. ನಾವು ಕಾನೂನನ್ನ ಪರ್ಮನೆಂಟ್ ಆಗಿ ತಂದು ಮಾಡಬೇಕು ಅಂತ ಹೇಳಿ ಇವತ್ತು ಈ ಕಾನೂನನ್ನ ತಂದಿದ್ದೀವಿ. ಈ ಕಂಬಳದ ಜೊತೆಗೆ ಎತ್ತಿನ ಗಾಡಿ ರೇಸು ಮತ್ತು ಹೋರಿಗಳನ್ನ ಓಡ್ತಕ್ಕಂಥಲ್ಲಿ ಕೊಬ್ಬರಿ ಕಟ್ಟಿ ಓಡ್ತಕ್ಕಂಥ ವಿಧೇಯಕ ಶಾಶ್ವತವಾಗಿ ಸಮಾಧಾನವಾಗಿ ಜನಪ್ರಿಯತೆ ಇರೋದ್ರಿಂದ ಇದನ್ನ ಮಾಡಬೇಕು ಅಂತ ಹೇಳಿ ಈ ವಿಧೇಯಕನ ತಂದಿದ್ದೀನಿ. ಸಾಂಪ್ರದಾಯಿಕವಾಗಿ ನಡೀತಾ ಇರ್ತಕ್ಕಂಥ ರೈತರು ಬೆಳೆಯನ್ನ ಬೆಳೆದ ನಂತರ ಒಂದು ಖುಷಿಗೆ ಈ ಮಾಡ್ತಾ ಇರ್ತಕ್ಕಂಥದ್ದು. ಇದು ಕೋಣುಗಳನ್ನ ಕಟ್ಟಿ ಓಡಿಸ್ತಕ್ಕಂಥ ಒಂದು ಸಂಪ್ರದಾಯ. ಇದರಲ್ಲಿ ಒಂದು ಯಾವುದೇ ಆದಂತ ಜೂಜಾಗ್ಲಿ ಇದಾಗ್ಲಿ ಇಲ್ಲ. ಇದರಲ್ಲಿ ಮಾಡ್ತಾ ಇದ್ದಂಥದ್ದು ನಿಜವಾಗ್ಲೂ ಕೂಡ ಕೋಣನ್ನು ಕೂಡ ಭಾರಿ ವಿಶೇಷವಾಗಿ ಸಾಕಿ ಅವನು ಓಡಿಸಿದಂಥವನಿಗೆ, ಗೆದ್ದಂಥವನಿಗೆ ಬಂಗಾರ ಕೊಡ್ತಕ್ಕಂಥದ್ದು. ಇದರಲ್ಲಿ ಯಾವುದೇ ಆದಂತ ತೊಂದರೆ ಆಗಲ್ಲ ಅಂತ ಹೇಳಿ ಮನವಿ ಮಾಡಿದ್ರು ಕೂಡ ಹೈಕೋರ್ಟ್ ತಡೆ ಆಜ್ಞೆನ ಕೊಟ್ಟಿತ್ತು. ನಾವು ಕಾನೂನನ್ನ ಪರ್ಮನೆಂಟ್ ಆಗಿ ತಂದು ಮಾಡಬೇಕು ಅಂತ ಹೇಳಿ ಇವತ್ತು ಈ ಕಾನೂನನ್ನ ತಂದಿದ್ದೀವಿ. ಈ ಕಂಬಳದ ಜೊತೆಗೆ ಎತ್ತಿನ ಗಾಡಿ ರೇಸು ಮತ್ತು ಹೋರಿಗಳನ್ನ ಓಡ್ತಕ್ಕಂಥಲ್ಲಿ ಕೊಬ್ಬರಿ ಕಟ್ಟಿ ಓಡ್ತಕ್ಕಂಥ ವಿಧೇಯಕ ಶಾಶ್ವತವಾಗಿ ಸಮಾಧಾನವಾಗಿ ಜನಪ್ರಿಯತೆ ಇರೋದ್ರಿಂದ ಇದನ್ನ ಮಾಡಬೇಕು ಅಂತ ಹೇಳಿ ಈ ವಿಧೇಯಕನ ತಂದಿದ್ದೀನಿ. ಸಾಂಪ್ರದಾಯಿಕವಾಗಿ ಪಬ್ಲಿಕ್ ಟಿವಿ ಧ್ವನಿ ಎತ್ತಿದಂತಹ ಕಂಬಳದ ಕೂಗಿಗೆ ಕೊನೆಗೂ ಕೂಡ ಜಯ ಸಿಕ್ಕಿದೆ. ಇದು ಪಬ್ಲಿಕ್ ಟಿವಿ ಆರಂಭಿಸಿದ ಅಭಿಯಾನಕ್ಕೆ ಸಿಕ್ಕಿರುವಂತಹ ದೊಡ್ಡ ಜಯ. ಪ್ರಾಣಿ ಹಿಂಸೆ ತಡೆಗಟ್ಟುವ ತಿದ್ದುಪಡಿ ವಿಧೇಯಕವನ್ನು ಅಂಗೀಕಾರಗೊಳಿಸಲಾಗಿದೆ. ವಿಧಾನಸಭೆಯಲ್ಲಿ ಪಶು ಸಂಗೋಪನಾ ಸಚಿವ ಎ ಮಂಜು ಸ್ಪಷ್ಟನೆಯನ್ನ ಕೊಡ್ತಾ ಇದ್ರು. ಮಾತಾಡ್ತಾ ಇರೋದನ್ನ ನೀವು ಕೂಡ ಕೇಳಿಸ್ಕೊಂಡ್ರಿ. ಕಂಬಳ, ಹೋರಿ ಓಟ, ಚಕ್ಕಡಿ ಓಟದ ಸ್ಪರ್ಧೆಗೆ ಅವಕಾಶವನ್ನ ನೀಡಲಾಗುತ್ತೆ. ಕಂಬಳ ಜೂಜಲ್ಲ, ಇಲ್ಲಿ ಕೋಣಗಳಿಗೆ ಯಾವುದೇ ಹಿಂಸೆ ನೀಡುವುದಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ ಎ ಮಂಜು. ಜೊತೆಗೆ ಸಾಂಪ್ರದಾಯಿಕ ಮನರಂಜನಾ ಕ್ರೀಡೆ ಆಗಿರೋದ್ರಿಂದ ಇದರಲ್ಲಿ ಯಾವುದೇ ರೀತಿಯಾದಂತಹ ಹಿಂಸೆ ಇಲ್ಲ ಅನ್ನೋದನ್ನ ಕೂಡ ಸ್ಪಷ್ಟಪಡಿಸಿದ್ದಾರೆ. ಇದು ಪಬ್ಲಿಕ್ ಟಿವಿಗೆ ಆರಂಭಿಸಿದಂತಹ ಅಭಿಯಾನಕ್ಕೆ ಸಿಕ್ಕಿರುವಂತಹ ದೊಡ್ಡ ಜಯ. ಇನ್ನು ಒಂದೇ ಕ್ಷಣದಲ್ಲಿ ಸೋಮಾರಿ ತಹಶೀಲ್ದಾರ್ಗೆ ಅಮಾನತು ಭಾಗ್ಯವನ್ನ ನೀಡಲಾಗಿದೆ. ಸಚಿವ ಕಾಗೋಡು ತಿಮ್ಮಪ್ಪ ಅವರಿಂದ ತಹಶೀಲ್ದಾರ್ ಸಸ್ಪೆಂಡ್ಗೆ ನಿರ್ಧಾರವನ್ನ ಮಾಡಿದ್ದಾರೆ. ವಿಧಾನಸಭೆ ಅಧಿವೇಶನದಲ್ಲೇ ಸಸ್ಪೆಂಡ್ ಮಾಡುವುದಾಗಿ ಘೋಷಣೆಯನ್ನ ಮಾಡಿದ್ದಾರೆ. ಅಧಿಕಾರಿಗಳ ವಿರುದ್ಧ ಪ್ರತಿ ಬಾರಿಯೂ ಕೂಡ ಕಾಗೋಡು ತಿಮ್ಮಪ್ಪ ಅವರು ಗರಂ ಆಗ್ತಾ ಇದ್ರು. ಅವರು ಮಾಡ್ತಾ ಇರುವಂತಹ ಕೆಲಸ ಸರಿ ಇಲ್ಲ ಅಂತ ಹೇಳಿ ಗರಂ ಆಗ್ತಾ ಇದ್ರು. ಆದ್ರೆ ಈ ಬಾರಿ ಮತ್ತೊಮ್ಮೆ ಅಧಿಕಾರಿಗಳ ವಿರುದ್ಧ ಗುಡುಗಿದ್ರು.
ಕಂದಾಯ ಸಚಿವ ಕಾಗೋಡು ತಿಮ್ಮಪ್ಪ, ಕೆಲ ಅಧಿಕಾರಿಗಳ ತಲೆಗೆ ಸಗಣಿ ತುಂಬಿಕೊಂಡಿದೆ, ಡಿಸಿಗಳು ಇದ್ದಾರೋ ಸತ್ತಿದ್ದಾರೋ ಗೊತ್ತಿಲ್ಲ ಅಂತ ಹೇಳಿ ಕಿಡಿಕಾರಿದ್ರು. ಕೆಲ ಅಧಿಕಾರಿಗಳ ಈ ಎಲ್ಲವನ್ನ ಕೂಡ ಹೇಳಿಕೊಡ್ಬೇಕು ಅಂತ ಹೇಳಿದ್ರು. ಅಂದ್ರೆ ಆರಂಭದಿಂದಲೂ ಕೂಡ ಅವ್ರಿಗೆ ಹೇಳಿಕೊಡ್ಬೇಕು ಅನ್ನೋ ರೀತಿಯಾಗಿ ಕಿಡಿಕಾರಿದ್ರು. ಕರ್ನಾಟಕ ಭೂ ಕಂದಾಯ ತಿದ್ದುಪಡಿ ವಿಧೇಯಕ ಮೇಲೆ ಚರ್ಚೆ ವೇಳೆ ಈ ಗರಂ ಆಗಿರುವಂತಹ ಪ್ರಸಂಗ ನಡೆದಿದೆ. ಇದೇ ವೇಳೆ ಕೊಪ್ಪ ತಹಶೀಲ್ದಾರ್ ಜನರಿಗೆ ಸರಿಯಾಗಿ ಮಾಹಿತಿ ನೀಡ್ತಾ ಇಲ್ಲ ಅಂತ ಬಿಜೆಪಿಯ ಶಾಸಕ ಜೀವರಾಜ್ ಆರೋಪವನ್ನ ಮಾಡಿದ್ರು. ಆ ಸಂದರ್ಭದಲ್ಲೇ ಸ್ಥಳದಲ್ಲೇ ಚಿಕ್ಕಮಗಳೂರಿನ ಕೊಪ್ಪ ತಹಶೀಲ್ದಾರ್ ಅನ್ನ ಸಸ್ಪೆಂಡ್ ಮಾಡೋದಾಗಿ ಸಚಿವರು ಘೋಷಣೆ ಮಾಡಿದ್ರು. ಇವತ್ತು ಸಸ್ಪೆಂಡ್ ಮಾಡಿ, ಇವರ ಸ್ಟೇಟ್ ಅಂತಾನೆ ಆಧಾರ ಇಟ್ಕೊಂಡು ಅವನನ್ನು ಇವತ್ತು ಸಸ್ಪೆಂಡ್ ಮಾಡಿ. ಫಾರೆಸ್ಟ್ಗೆ ಕಳಿಸಬೇಕಾದಂತ ಅಗತ್ಯ ಇಲ್ಲ, ಅದನ್ನ ಸತ್ತೋಲೆ ಕಳಿಸಿದೆ ನಾನು. ಓಕೆ, ಯಾವನಾದ್ರೂ ತಹಸೀಲ್ದಾರರು ಆ ರೀತಿ ಮಾಡಿದ್ರೆ ಅವ್ರ ಬಗ್ಗೆ ನನಗೆ ಕೊಪ್ಪ ತಾಲೂಕಲ್ಲಿ ಒಂದೇ ಒಂದು ಅರ್ಜಿಗೆ ದುಡ್ಡು ಕಟ್ಸ್ಕೊಂಡಿಲ್ಲ. ಈ ಭಾಷೆ ಯಾವ ತಹಸೀಲ್ದಾರ್ ಹೇಳಿದ್ರು ಅಂತ ಹೇಳ್ಬಿಟ್ಟು ಈಗಲೇ ಸರ್ ನಾನು ಹೇಳ್ತಾ ಇದ್ದೀನಲ್ಲ, ಕೊಪ್ಪ ತಾಲೂಕಲ್ಲಿ ಒಂದೇ ಒಂದು ಕಟ್ಸಿಲ್ಲ. ಇವರ ಸ್ಟೇಟ್ ಅಂತಾನೆ ಆಧಾರ ಇಟ್ಕೊಂಡು ಅವನನ್ನು ಇವತ್ತು ಸಸ್ಪೆಂಡ್ ಮಾಡಿ. ಇವರ ಸ್ಟೇಟ್ ಅಂತಾನೆ ಆಧಾರ ಇಟ್ಕೊಂಡು ಅವನನ್ನು ಇವತ್ತು ಸಸ್ಪೆಂಡ್ ಮಾಡಿ. ಯಾರು ಮುಖ್ಯಮಂತ್ರಿ ಆಗಬೇಕು ಎಂದು ಶಶಿಕಲಾ ಹಾಗೂ ಪನ್ನೀರ್ ಸೆಲ್ವಂ ನಡುವೆ ನಡೆಯುತ್ತಿರುವಂತಹ ಹಗ್ಗ ಜಗ್ಗಾಟ ತಮಿಳುನಾಡಿನಲ್ಲಿ ದಿನಕ್ಕೊಂದು ಕ್ಷಣಕ್ಕೊಂದು ಹೊಸ ರೂಪವನ್ನು ಪಡ್ಕೊಳ್ತಾ ಇದೆ. ಈ ರಾಜ್ಯದ ಜನ ಆಲೋಚಿಸುತ್ತಿರುವ ರೀತಿ ಯಾವ ರೀತಿ ಸಾಗುತ್ತಾ ಹೋಗುತ್ತಿದೆ ಟು ಕಲ್ಮಿನೇಟ್ ಇನ್ ದಿ ಫೈನಲ್ ಎಲೆಕ್ಷನ್ಸ್ ಅನ್ನೋದನ್ನು ಚೆಕ್ ಮಾಡಬೇಕಾಗಿದೆ. ಇಟ್ ಈಸ್ ನಥಿಂಗ್ ಬಟ್ ರೇಟಿಂಗ್ಸ್ ವಿ ವಾಂಟ್ ಟು ಕ್ಲಿಯರ್, ಪ್ಲಸ್ ಇಶ್ಯೂಸ್ ಎರಪ್ತಾಗ್ತಾ ಹೋದಂಗೆಲ್ಲ ಮುಂದಿನ ಒಂದು ವರ್ಷದಲ್ಲಿ ಯಾವ ರೀತಿ ಪರಿಣಾಮಗಳನ್ನು ಬೀರುತ್ತೆ, ಚುನಾವಣೆಗಳನ್ನು ಬದಲಾಯಿಸಬಹುದು ಅನ್ನೋದನ್ನು ಅರ್ಥ ಮಾಡಿಕೊಳ್ಳುವಂಥದ್ದು.